ಕರ್ತನಲ್ಲಿ ಪ್ರಿಯವಾದವರೇ, ಉನ್ನತನು ಮಹೋನ್ನತನೂ ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಪ್ರಿಯವಾದವರೇ, ಕ್ರಿಸ್ತನಲ್ಲಿ ಇಲ್ಲದಂಥ ಆಶೀರ್ವಾದಗಳು ಯಾವುವೂ ಇಲ್ಲ. ನಾವು ಕ್ರಿಸ್ತನನ್ನು ಅಂಗೀಕರಿಸುವಾಗ ನಮ್ಮ ಆತ್ಮವು ಆತನೊಂದಿಗೆ ಒಂದಾಗಿ ಬಿಡುತ್ತದೆ. ಆತನು ನಮ್ಮಲ್ಲಿಯೂ ಮತ್ತು ನಾವು ಆತನಲ್ಲಿಯೂ ಒಂದಾಗುತ್ತೇವೆ. ಆಶೀರ್ವಾದಗಳಿಂದ ತುಂಬಿರುವ ಕ್ರಿಸ್ತನೊಳಗೆ ನಮ್ಮನ್ನು ಇಟ್ಟು ಆತನ ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿಸಿ ಮುನ್ನಡೆಸುವುದೇ ತಂದೆಯಾದ ದೇವರ ಒಂದು ಚಿತ್ತವಾಗಿದೆ. ಈ ಪ್ರಕಟಣೆಯನ್ನು ಹೊಂದಿಯೇ ಅಪೊಸ್ತಲನಾಗಿರುವಂಥ ಪೌಲನು ತಂದೆಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾನೆ. ನೀವು ಕ್ರಿಸ್ತನಲ್ಲಿದ್ದೀರಿ ಎಂಬುದು ಮೊದಲು ನೀವು ಅರಿತಿದ್ದೀರಾ? ಹಾಗಿದ್ದರೆ ಆತ್ಮೀಕವಾಗಿರುವ ಸಕಲ ಆಶೀರ್ವಾದಗಳಿಂದ ನೀವು ಈಗಾಗಲೇ ತುಂಬಲ್ಪಟ್ಟಿದ್ದೀರಿ. ಆತ್ಮೀಕ ಆಶೀರ್ವಾದಗಳಿಂದ ತುಂಬಲ್ಪಟ್ಟಿರುವಂಥ ನೀವು ಲೌಕಿಕ ಆಶೀರ್ವಾದಗಳಿಲ್ಲದೆ ಬದುಕಬೇಕೇ? ಸತ್ಯವೇದ ಹಾಗೆ ಹೇಳುವುದಿಲ್ಲ. ಅಪೊಸ್ತಲನಾದ ಪೇತ್ರನು ಇವೆರಡನ್ನು ಒಟ್ಟಿಗೆ ಸೇರಿಸಿ ಹೇಳುವುದನ್ನು ನೀವು ಕೇಳಿ. ತಮ್ಮ ಮಹಿಮೆಯಿಂದಲೂ ಮತ್ತು ಉತ್ತಮ ಗುಣದಿಂದಲೂ ನಮ್ಮನ್ನು ಕರೆದಾತನು ಅರಿಯುವ ಜ್ಞಾನದಿಂದ ಜೀವಕ್ಕೂ ದೇವ ಭಕ್ತಿಗೂ ಬೇಕಾದ ಎಲ್ಲವನ್ನು ಆತನ ದಿವ್ಯ ಸಾಮರ್ಥ್ಯವು ನಮಗೆ ದಯಪಾಲಿಸಿದೆ. ಅಂದರೆ ನಮ್ಮನ್ನು ಕರೆದಾತನು ನಾವು ಅರಿತುಕೊಳ್ಳುವಾಗ ಈ ಜೀವನಕ್ಕೆ ಬೇಕಾದ ಎಲ್ಲವನ್ನು ಆತನ ಸಾಮರ್ಥ್ಯವು ನಮಗೆ ನೀಡಿಬಿಡುತ್ತದೆ. ಅಷ್ಟೇ ಅಲ್ಲದೆ ನಾವು ದೇವ ಭಕ್ತಿಯಿಂದ ಜೀವಿಸಲು ಅಗತ್ಯವಿರುವ ಎಲ್ಲವನ್ನು ಅದು ಒದಗಿಸಿಕೊಡುತ್ತದೆ. ಆದುದರಿಂದ ನೀವು ಕರ್ತನನ್ನು ಅರಿತುಕೊಂಡ ಮೇಲೆ ಈ ಜೀವನಕ್ಕೆ ಬೇಕಾದ ವಿಷಯಗಳಲ್ಲಿ ಆಗಲಿ ಅಥವಾ ದೇವ ಭಕ್ತಿಗೆ ಸಂಬಂಧಿಸಿದಂಥ ವಿಷಯಗಳಲ್ಲಿಯೇ ಆಗಲಿ ಯಾವುದೇ ಕೊರತೆಯಿಂದ ಜೀವಿಸಬೇಕಾಗಿರುವಂಥ ಅಗತ್ಯವಿಲ್ಲ. ಆತನು ಅಳತೆಯಿಲ್ಲದೆ ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಹಾಗಾಗಿ ಪರಲೋಕದ ಆಶೀರ್ವಾದಗಳು ಮತ್ತು ಭೂಲೋಕದ ಸಕಲ ಅಗತ್ಯತೆಗಳಿಂದ ಆಶೀರ್ವದಿಸಲ್ಪಟ್ಟವರಾಗಿ ನೀವು ಸುಖವಾಗಿಯೂ ಸಂತೋಷಕರವಾಗಿಯೂ ಆನಂದವಾಗಿಯೂ ಜೀವಿಸಿರಿ. ಹಾಗಾಗುವಂತೆ ನಮ್ಮ ಪರಲೋಕದ ತಂದೆಯು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.